ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಮತ್ತು ಚೈನಾದ ನಡುವೆ ಮಹತ್ವದ ಮಾತುಕತೆಗಳು ಆರಂಭ ಆಗ್ತಾ ಇವೆ. 2022ರಲ್ಲಿ ಅಮೆರಿಕದ ನ್ಯಾನ್ಸಿ ಪೆಲೋಸಿ ತೈವಾನ್ಗೆ ಅಧಿಕೃತ ಭೇಟಿ ಕೊಟ್ಟ ನಂತರ ಎರಡು ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿದ್ವು. ಈ ಕಾರಣದಿಂದಲೇ ಚೈನಾ ಅಮೆರಿಕ ಜೊತೆ ಆಗಾಗ ನಡೆಸ್ತಾ ಇದ್ದ ಟಾಪ್ ಕಮಾಂಡರ್ ಮೀಟಿಂಗ್ ಅನ್ನು ಕೂಡ ಸಸ್ಪೆಂಡ್ ಮಾಡಿತ್ತು. ಆದರೆ ಕಳೆದ ನವೆಂಬರ್ ಅಲ್ಲಿ ಜೋ ಬಿಡೆನ್ ಹಾಗೂ ಶಿ ಜಿನ್ಪಿಂಗ್ ನಡುವೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಮಾತುಕತೆಗಳು ಎರಡೂ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆಗೆ ಕಾರಣ ಆಗ್ತಾ ಇವೆ. ಇಲ್ಲಿ ಅಮೆರಿಕ ಮತ್ತು ಚೈನಾಗಳ ನಡುವಿನ ಸಂಬಂಧ ಸುಧಾರಣೆ ಮತ್ತು ಅವರ ನಡುವಿನ ವೈರತ್ವ ಇಡೀ ಜಗತ್ತಿಗೆ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಈ ಸಂಬಂಧಗಳ ಮೇಲೆ ಇನ್ನಷ್ಟು ದೇಶಗಳ ಭವಿಷ್ಯ ನಿಂತಿರುತ್ತೆ. ಹೀಗಾಗಿನೇ ಅಮೆರಿಕ ಮತ್ತು ಚೈನಾದ ನಡುವೆ ಏನಾದರೂ ಆಯ್ತು ಅಂದ್ರೆ ಅದು ಇಡೀ ಜಗತ್ತಿನ ಗಮನವನ್ನ ಸೆಳೀತಾ ಇರುತ್ತೆ. ಈಗ ಕೂಡ ಹಾಗೆ ಆಗ್ತಾ ಇದೆ. ಚೈನಾ ಮತ್ತು ಅಮೆರಿಕದ ನಡುವೆ ತೈವಾನ್ ಈ ಬಾರಿ ಬಲಿಯಾಗಿ ಬಿಡುತ್ತಾ ಅನ್ನೋ ಅನುಮಾನಗಳಲ್ಲಿ ಮೂಡೋದಕ್ಕೆ ಶುರುವಾಗಿವೆ. ಯಾಕೆಂದ್ರೆ ಇಲ್ಲಿ ಚೈನಾ ನಾವು ತೈವಾನನ್ನ ಚೀನಾದಲ್ಲಿ ವಿಲೀನ ಮಾಡಿಕೊಂಡು ಬಿಡ್ತೀವಿ ಅನ್ನೋ ವಿಷಯನ ನೇರವಾಗಿ ಅಮೆರಿಕಾಗೆ ತಿಳಿಸಿದೆ. ಹಾಗೆ ನೀವು ತೈವಾನ್ನ ವಿಷಯದಲ್ಲಿ ನಮ್ಮ ತಂಟೆಗೆ ಬರಬಾರದು ಅನ್ನೋ ಎಚ್ಚರಿಕೆಯನ್ನು ಕೂಡ ಚೈನಾ ಅಮೆರಿಕಾಗೆ ಕೊಟ್ಟಿದೆ. ಹಾಗಾದ್ರೆ ಈ ಮಾತುಗಳನ್ನು ಕೇಳಿದ ನಂತರ ಅಮೆರಿಕದ ರಿಯಾಕ್ಷನ್ ಹೇಗಿದೆ? ಅದು ಚೈನಾದ ಮುಂದೆ ಮಂಡಿಯೂರೋದಕ್ಕೆ ಸಿದ್ಧವಾಗ್ತಾ ಇದೆಯಾ ಅಥವಾ ಆ ರೀತಿ ನಾಟಕ ಆಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕ ಮತ್ತು ಚೈನಾಗಳ ನಡುವೆ ಮತ್ತೊಂದು ಸ್ನೇಹ ಕುದುರ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಈಗ ನಡೀತಾ ಇರೋ ಚೈನಾ ಮತ್ತು ಅಮೆರಿಕದ ಟಾಪ್ ಸೇನಾಧಿಕಾರಿಗಳ ಸಭೆ. ಕಳೆದ ಒಂದು ವರ್ಷದಿಂದ ಈ ಸಭೆ ನಿಂತು ಹೋಗಿತ್ತು. ಕಳೆದ ವರ್ಷ ತೈವಾನ್ಗೆ ಅಮೆರಿಕದ ಅವತ್ತಿನ ಸ್ಪೀಕರ್ ಆಗಿದ್ದ ನ್ಯಾನ್ಸಿ ಪೆಲೋಸಿ ಅಧಿಕೃತವಾಗಿ ಒಂದು ಭೇಟಿಯನ್ನು ಕೊಡ್ತಾರೆ. ಇಲ್ಲಿ ಅಮೆರಿಕದ ಟಾಪ್ ಡಿಪ್ಲೊಮೆಟ್ ಒಬ್ಬರು ಮತ್ತೊಂದು ದೇಶಕ್ಕೆ ಅಧಿಕೃತ ಪ್ರವಾಸವನ್ನು ಕೈಗೊಳ್ತಾರೆ ಅಂದ್ರೆ ಅದರ ಅರ್ಥ ಆ ದೇಶಕ್ಕೆ ಅಮೆರಿಕ ಮಾನ್ಯತೆಯನ್ನು ಕೊಡ್ತಾ ಇದೆ ಅಂತ. ಆದರೆ ಅಮೆರಿಕ ಎಲ್ಲೂ ಕೂಡ ತೈವಾನ್ಗೆ ಪ್ರತ್ಯೇಕ ದೇಶದ ಸ್ಥಾನಮಾನವನ್ನು ಅಧಿಕೃತವಾಗಿ ಕೊಟ್ಟಿಲ್ಲ. ಆದರೂ ತೈವಾನ್ ಜೊತೆಗಿನ ಸಂಬಂಧಗಳ ವಿಷಯ ಬಂದಾಗ ಅಮೆರಿಕ ಅದನ್ನು ಪ್ರತ್ಯೇಕ ದೇಶದ ಹಾಗೆ ಟ್ರೀಟ್ ಮಾಡ್ತಾ ಬರ್ತಾ ಇದೆ. ತೈವಾನ್ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿದೆ, ಅಲ್ಲಿ ಹೂಡಿಕೆ ಮಾಡಿದೆ, ಅವರಿಗೆ ಆಯುಧಗಳನ್ನು ಮಾರಾಟ ಮಾಡುತ್ತೆ. ಒಂದು ಪ್ರತ್ಯೇಕ ಮತ್ತು ಮಿತ್ರ ದೇಶದ ಜೊತೆಗೆ ಹೇಗೆಲ್ಲ ವರ್ತಿಸಬಹುದು ಹಾಗೆ ಅಮೆರಿಕ ತೈವಾನ್ ಜೊತೆ ವರ್ತಿಸ್ತಾ ಬರ್ತಾ ಇದೆ. ಇನ್ನು ಕಳೆದ ವರ್ಷ ಅಮೆರಿಕದ ಅವತ್ತಿನ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಭೇಟಿ ಕೂಡ ಇದೇ ಸಂದೇಶವನ್ನ ಜಗತ್ತಿಗೆ, ಅದರಲ್ಲೂ ಚೈನಾಗೆ ಕೊಡ್ತಾ ಇತ್ತು. ಹೀಗಾಗಿ ಆ ಭೇಟಿಯನ್ನ ಮತ್ತು ತೈವಾನ್ನ ವಿಷಯದಲ್ಲಿ ಅಮೆರಿಕದ ನಡವಳಿಕೆಯನ್ನ ಚೈನಾ ತೀವ್ರವಾಗಿ ವಿರೋಧಿಸಿತು. ಈ ಚೈನಾ ತೈವಾನ್ ಅನ್ನೋದನ್ನ ತಮ್ಮ ದೇಶದ ಭಾಗ ಅಂತ ಭಾವಿಸೋದ್ರಿಂದ ತೈವಾನ್ಗೆ ಪ್ರತ್ಯೇಕ ದೇಶದ ಸ್ಥಾನಮಾನ ಕೊಡೋದು, ತೈವಾನ್ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಇಟ್ಟುಕೊಳ್ಳೋದು, ಇಂಥದನ್ನ ಯಾರೇ ಮಾಡಿದ್ರು ಅದು ಚೈನಾದ ಕೆಂಗಣ್ಣಿಗೆ ಕಾರಣ ಆಗುತ್ತೆ. ಸೊ ಚೈನಾ ಇಲ್ಲಿ ಅಮೆರಿಕ ವಿರುದ್ಧ ಸಿಟ್ಟು ಮಾಡಿಕೊಳ್ತು. ಅದು ಅಮೆರಿಕ ಮತ್ತು ಚೈನಾದ ಸಂಬಂಧಗಳು ಇನ್ನಷ್ಟು ಹಳಸೋದಕ್ಕೂ ಕಾರಣ ಆಯಿತು. ಈ ಭೇಟಿಯನ್ನು ಪ್ರತಿಭಟಿಸಿ ಚೈನಾ ತೈವಾನ್ ಮೇಲೆ ಒಂದಷ್ಟು ಮಿಸೈಲ್ಗಳನ್ನು ಹಾರಿಸಿತು. ತೈವಾನ್ನ ಚೈನಾದ ಯುದ್ಧ ನೌಕೆಗಳು ಸುತ್ತುವರೆದು ಸಮರಾಭ್ಯಾಸದ ಹೆಸರಲ್ಲಿ ದಿಗ್ಬಂಧನವನ್ನು ಹಾಕಿದ್ವು. ಇದರ ಬೆನ್ನಲ್ಲೇ ದಕ್ಷಿಣ ಚೈನಾ ಸಮುದ್ರದಲ್ಲಿ ಅಮೆರಿಕ ಪಡೆಗಳ ಉಪಸ್ಥಿತಿ ಕೂಡ ಹೆಚ್ಚಾಯಿತು. ಇದೆಲ್ಲದರ ನಡುವೆ ಅಮೆರಿಕ ಮತ್ತು ಚೈನಾದ ಟಾಪ್ ಸೇನಾಧಿಕಾರಿಗಳ ನಡುವೆ ನಡೀತಾ ಇದ್ದ ಸಭೆಗಳನ್ನು ಕೂಡ ನಿಲ್ಲಿಸೋದಕ್ಕೆ ಎರಡೂ ದೇಶಗಳು ನಿರ್ಧಾರವನ್ನು ಕೈಗೊಂಡವು. ಗೆಳೆಯರೆ, ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಚೈನಾ ಮತ್ತು ಅಮೆರಿಕದ ಸಂಬಂಧಗಳು ತುಂಬಾನೇ ಹಳಸಿದ್ವು. ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಕೂಡ ಟ್ರಂಪ್ ಅಮೆರಿಕ ಫಸ್ಟ್ ಅನ್ನೋ ನೀತಿಯನ್ನ ಅನುಸರಿಸೋದಕ್ಕೆ ಶುರುವಾದರು. ಇಲ್ಲಿ ಚೈನಾ ಮತ್ತು ಅಮೆರಿಕ ನಡುವೆ ಒಂದು ವ್ಯಾಪಾರ ಸಮರ ಆರಂಭ ಆಯಿತು. ಅಮೆರಿಕ ನಾನಾ ಕಾರಣಗಳಿಗೆ ಚೈನಾ ಮೇಲೊಂದಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಅಮೆರಿಕದ ಕಂಪನಿಗಳು ಚೈನಾದಿಂದ ಹೊರಬರಬೇಕು ಅಂತ ಕರೆ ಕೊಡಲಾಯಿತು. ಅದರಂತೆ ಒಂದಷ್ಟು ಕಂಪನಿಗಳು ವಿಯೆಟ್ನಾಂಗೆ ಹೋದರೆ ಇನ್ನಷ್ಟು ಕಂಪನಿಗಳು ಭಾರತಕ್ಕೆ ಬರೋ ಮಾತುಕತೆಗಳು ಆದವು. ಭಾರತಕ್ಕೂ ಒಂದಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬಂತು. ಅಷ್ಟರಲ್ಲಿ ಅಮೆರಿಕಾದಲ್ಲಿ ಅಧಿಕಾರ ಬದಲಾವಣೆ ಆಯಿತು. ಟ್ರಂಪ್ ಸೋತರು, ಬಿಡೆನ್ ಗೆದ್ದು ಬಂದರು. ಜೋ ಬಿಡೆನ್ ಅಧಿಕಾರಕ್ಕೆ ಬಂದ ನಂತರ ಚೈನಾದ ಜೊತೆಗಿನ ಸಂಬಂಧಗಳು ಸುಧಾರಣೆ ಆಗುತ್ತವೆ ಅಂತ ಭಾವಿಸಲಾಗಿತ್ತು. ಆದರೆ ಅಂಥದ್ದೇನೂ ಅಲ್ಲಿ ಆಗಲಿಲ್ಲ. ವೈರಾಣುವಿನ ಕಾಟದಿಂದ ಅಮೆರಿಕ ಮಾತ್ರ ಅಲ್ಲ, ಅದರ ಮಿತ್ರಕೂಟ ಯುರೋಪಿಯನ್ ಯೂನಿಯನ್ ಕೂಡ ಚೈನಾದಿಂದ ದೂರ ಉಳಿಯುವ ಮಾತುಗಳನ್ನು ಆಡ್ತು. ಈ ಹೊತ್ತಲ್ಲೇ ಚೈನಾ ತೈವಾನ್ ಮೇಲೆ ಯುದ್ಧ ವಿಮಾನಗಳನ್ನು ಹಾರಿಸಿತು. ಕ್ಷಿಪಣಿಗಳು ಉಡಾವಣೆಗೊಂಡವು. ಹೆಚ್ಚು ಕಡಿಮೆ ಚೈನಾ ತೈವಾನ್ ಮೇಲೆ ಯುದ್ಧ ಮಾಡೇ ಬಿಡುತ್ತೆ ಅನ್ನೋ ವಾತಾವರಣ ಅಲ್ಲಿ ಸೃಷ್ಟಿಯಾಯಿತು. ಹೀಗಾಗಿ ಅಮೆರಿಕ ತೈವಾನ್ನ ಬೆಂಬಲಕ್ಕೆ ನಿಂತುಕೊಳ್ತು. ಆ ಬಳಿಕ ಅಲ್ಲಿನ ಸಂಘರ್ಷ ತೀವ್ರ ಸ್ವರೂಪವನ್ನೇನು ಪಡ್ಕೊಳ್ಳಿಲ್ಲ. ಆದರೂ ಮುಂದೊಂದಿನ ತೈವಾನ್ ಮೇಲೆ ಚೈನಾ ಮುಗಿಬೀಳೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿಬಂದವು. ಈ ಸಂದರ್ಭದಲ್ಲಿ ಅಮೆರಿಕ ತಾನು ತೈವಾನ್ ಪರ ನಿಲ್ಲೋದಾಗಿ ಹೇಳ್ತು. ಆದರೆ ಕಳೆದ ನವೆಂಬರಲ್ಲಿ ನಡೆದಿರೋ ಸಭೆ ಮತ್ತು ಆ ಸಭೆಯಲ್ಲಿ ಶಿ ಮತ್ತು ಬಿಡೆನ್ ನಡುವೆ ನಡೆದ ಮಾತುಕತೆಗಳು ಅಮೆರಿಕ ಮತ್ತು ಚೈನಾ ನಡುವಿನ ಸಂಬಂಧಗಳು ಸುಧಾರಣೆಯಾಗಿ ಇಬ್ಬರೂ ಸೇರ್ಕೊಂಡು ಅಲ್ಲಿ ತೈವಾನ್ ಅನ್ನು ಬಲಿ ಕೊಟ್ಟು ಬಿಡ್ತಾರಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗ್ತಾ ಇವೆ. ಮೊನ್ನೆ ನವೆಂಬರ್ ತಿಂಗಳಲ್ಲಿ
ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬಿಡನ್ ಹಾಗೂ ಶಿ ಮುಖಾಮುಖಿಯಾದರು. ಅಲ್ಲಿ ಸುಮಾರು 4 ಗಂಟೆಗಳ ಕಾಲ ಮಾತುಕತೆ ನಡೀತು. ಈ ಸಂದರ್ಭದಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಮೆರಿಕದ ಅಧ್ಯಕ್ಷರಿಗೆ ನೀವು ತೈವಾನ್ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿದರು. ತೈವಾನ್ ಅನ್ನೋದು ಚೀನಾದ ಭಾಗ, ಅದು ನಮಗೆ ಸೇರಿದ ಪ್ರದೇಶ, ಅಲ್ಲಿ ನಾವು ಏನು ಬೇಕಾದರೂ ಮಾಡ್ಕೋತೀವಿ, ಅದು ನಮ್ಮ ಆಂತರಿಕ ವಿಷಯ. ಆದರೆ ಅಮೆರಿಕ ಈ ವಿಷಯದಲ್ಲಿ ಮೂಗು ತೂರಿಸಬಾರದು ಅಂತ ಹೇಳಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಇನ್ನೂ ಕ್ಲಿಯರ್ ಆಗಿ ಇದನ್ನು ಹೇಳೋದಾದ್ರೆ, ಮುಂದಿನ 2025ರಿಂದ 27ರ ನಡುವೆ ಚೈನಾ ತೈವಾನ್ ಅನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವ ಯೋಜನೆಯನ್ನು ಹಾಕೊಂಡಿದೆ. ಆ ಸಂದರ್ಭದಲ್ಲಿ ಅಮೆರಿಕ ಅಲ್ಲಿ ಮಧ್ಯಪ್ರವೇಶ ಮಾಡಬಾರದು, ಅಮೆರಿಕ ಸುಮ್ಮನಿರಬೇಕು, ಚೈನಾದ ದಾರಿಗೆ ಅಡ್ಡ ಬರಬಾರದು ಅಂತ ಶಿ ಜಿನ್ಪಿಂಗ್ ಅಮೆರಿಕ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಶಿ ಮಾತಿಗೆ ಬಿಡನ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ವಂತೆ. ಇದೇ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರೋ ಅಂಶ. ಹಾಗೆ ನೋಡಿದ್ರೆ ಈ ವಿಷಯ ಪ್ರಸ್ತಾಪ ಆಗ್ತಿದ್ದ ಹಾಗೆ ಅಮೆರಿಕ ತೈವಾನ್ನ ಬೆಂಬಲಕ್ಕೆ ನಿಲ್ಲಬೇಕಿತ್ತು, ಆದರೆ ಅಮೆರಿಕ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಶಿ ಮತ್ತು ಬಿಡನ್ನ ಮಾತುಕತೆಯ ನಂತರ ಅಮೆರಿಕ ಹಾಗೂ ಚೀನಾ ನಡುವಿನ ಸಂಬಂಧಗಳು ಸುಧಾರಣೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಕಳೆದ 1 ವರ್ಷದಿಂದ ನಡೆಯದ ಸೇನಾಧಿಕಾರಿಗಳ ಮೀಟಿಂಗ್ಗೆ ಈಗ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ವರ್ಚುವಲ್ ಆಗಿ ನಡೆಯಲಿರುವ ಈ ಸಭೆ ಅಮೆರಿಕದ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಚಾರ್ಲ್ ಕ್ಯೂ ಬ್ರೌನ್ ಹಾಗೂ ಚೈನಾದ ಮಿಲಿಟರಿ ಮುಖ್ಯಸ್ಥ ಜನರಲ್ ಲೂಯಿ ಝೆನ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ವೇಳೆ ಇತ್ತೀಚೆಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದ ಬಾಂಬರ್ ಒಂದಕ್ಕೆ ಚೈನಾದ ಯುದ್ಧ ವಿಮಾನಗಳು ತುಂಬಾನೇ ಹತ್ತಿರ ಬಂದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಲ್ಲದೆ ಪೆಸಿಫಿಕ್ ಸಾಗರದಲ್ಲಿ ಚೈನಾದ ಅಗ್ರೆಷನ್ ಹಾಗೂ ಅಮೆರಿಕದ ನಿಲುವುಗಳ ಬಗ್ಗೆ ಒಂದಷ್ಟು ಮಾತುಕತೆಗಳು ನಡೆಯಲಿದ್ದು, ಈಗಾಗಲೇ ಅಮೆರಿಕದ ಸೇನಾ ಮುಖ್ಯಸ್ಥ ಈ ಬಗ್ಗೆ ಚೈನಾದ ಸೇನಾ ಮುಖ್ಯಸ್ಥ ಲೂಯಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕದ ಪೆಂಟಗನ್ ಚೈನಾ ಮತ್ತು ಅಮೆರಿಕದ ಸೇನಾ ಮುಖ್ಯಸ್ಥರ ನಡುವೆ ನಡೀತಾ ಇರೋ ಈ ಮಾತುಕತೆಗಳನ್ನು ಅತ್ಯುತ್ತಮ ಬೆಳವಣಿಗೆ ಅಂತ ಬಣ್ಣಿಸಿದೆ. ಜಗತ್ತಿನ 2 ದೈತ್ಯ ಮಿಲಿಟರಿ ಶಕ್ತಿಗಳು ಪರಸ್ಪರ ಕಿತ್ತಾಡಿಕೊಳ್ಳೋದನ್ನ ಇದು ತಪ್ಪಿಸುತ್ತೆ ಅಂತ ಪೆಂಟಗಾನ್ ಹೇಳ್ತಾ ಇದೆ. ಆದರೆ ಈ ಸಭೆಯಲ್ಲಿ ತೈವಾನ್ ಮೇಲೆ ಚೈನಾ ನಡೆಸ್ತಾ ಇರೋ ಅತಿಕ್ರಮಣದ ಬಗ್ಗೆ ಮಾತುಕತೆಗಳು ನಡೆಯುತ್ತಾ ಅನ್ನೋ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ಅಲ್ಲಿಗೆ ಅಮೆರಿಕ ಮತ್ತು ಚೈನಾ ನಡುವಿನ ಸಂಬಂಧಗಳು ಸುಧಾರಣೆಯಾಗಿ ತೈವಾನ್ ಬಲಿಪಶು ಆಗಿಬಿಡುತ್ತಾ ಅನ್ನೋ ಅನುಮಾನ ಇಲ್ಲಿ ಕಾಡದೇ ಇರೋದಿಲ್ಲ. ಗೆಳೆಯರೆ, ಹಾಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಚೈನಾನ ಅಮೆರಿಕ ತನ್ನ ಮೊದಲ ಶತ್ರು ಅನ್ನೋ ಹಾಗೆ ಬಿಂಬಿಸ್ತಾ ಇತ್ತು. ಚೈನಾದ ವಿರುದ್ಧ ಗೂಢಚಾರಿಕೆ ಮಾಡೋದಕ್ಕೆ ಅಂತಲೇ CIA ಒಂದು ಸಪರೇಟ್ ವಿಂಗ್ ಅನ್ನೇ ಸ್ಥಾಪನೆ ಮಾಡ್ತು. ಈ ಹಿಂದೆ ಸೋವಿಯತ್ ವಿರುದ್ಧ ಮಾಡಿದ ಎಲ್ಲ ತಂತ್ರಗಾರಿಕೆಯನ್ನ ಚೈನಾದ ವಿರುದ್ಧ ಮಾಡೋದಾಗಿ ಅಮೆರಿಕ ಹೇಳಿತ್ತು. ಆದ್ರೆ ಈಗ ನಡೀತಿರೋ ಬೆಳವಣಿಗೆಗಳು ಅಲ್ಲಿ ಮತ್ತೊಂದು ಶೀತಲ ಸಮರ ನಡೆಯುತ್ತೆ ಅನ್ನೋದನ್ನ ಅತ್ಯಂತ ಅನುಮಾನದ ದೃಷ್ಟಿಯಿಂದ ನೋಡೋ ಹಾಗೆ ಮಾಡ್ತಾ ಇವೆ. ಯಾಕೆಂದ್ರೆ ಅಮೆರಿಕ ಚೈನಾಗೀಗ ಹತ್ತಿರ ಆಗೋದಿಕ್ಕೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಈ ಸಂಬಂಧ ಎಷ್ಟು ದಿನ ಅನ್ನೋದು ಕೂಡ ಉತ್ತರ ಸಿಗದ ಪ್ರಶ್ನೆ. ಯಾಕೆಂದ್ರೆ 2024ರ ಕೊನೆಯಲ್ಲಿ ಅಮೆರಿಕದ ಅಧ್ಯಕ್ಷ ಗಾದಿಗೆ ಚುನಾವಣೆಗಳು ನಡೆಯುತ್ತವೆ. 2025ರ ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷರು ಬದಲಾಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆ ಚುನಾವಣೆಯಲ್ಲಿ ಬಿಡನ್ ಮತ್ತೆ ಅಧ್ಯಕ್ಷರಾದರೆ ಅಲ್ಲಿಗೆ ಈ ಸಂಬಂಧಗಳು ಮುಂದುವರಿಯಬಹುದು. ಆದರೆ ಅವರನ್ನು ಬಿಟ್ಟು ಬೇರೆ ಯಾರೇ ಅಧ್ಯಕ್ಷರಾದರೂ ಚೈನಾ ಜೊತೆಗೆ ಇಷ್ಟೊಂದು ಹತ್ತಿರದ ಸಂಬಂಧ ಮುಂದುವರಿಯೋದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕೂಡ ಬಿಡನ್ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಅಮೆರಿಕದ ರಕ್ಷಣಾ ತಜ್ಞರಿಗೆ ಅರ್ಥ ಆಗ್ತಾ ಇಲ್ಲ. ಚೈನಾನ ಹತ್ತಿರ ತಗೊಂಡು ಬಿಡನ್ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಸದ್ಯದ ದಿನಗಳಲ್ಲಿ ಚೈನಾ ಎಲ್ಲ ರೀತಿಯಲ್ಲೂ ಅಮೆರಿಕಾಗೆ ಕಾಂಪಿಟೇಟರ್ ಅನ್ನಿಸ್ಕೊಳ್ತಾ ಇದೆ. ಹಾಗೆ ತನ್ನನ್ನ ಮೀರಿ ಜಗತ್ತಿನ ಯಾವ ದೇಶವೂ ಬೆಳಿಬಾರದು ಅಂತ ಬಯಸೋ ಅಮೆರಿಕ ಈಗ ಚೈನಾ ಜೊತೆ ಸಂಧಾನವನ್ನ ಮಾಡಿಕೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಇನ್ನು ಅಮೆರಿಕದ ಈ ನಡೆಯಿಂದ ಅದರ ಮಿತ್ರ ರಾಷ್ಟ್ರಗಳು ಕೂಡ ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳೋದಕ್ಕೆ ಹೊರಟಿವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಜಪಾನ್ ಈಗ ಬ್ರಿಟನ್ ಮತ್ತು ಇಟಲಿ ಜೊತೆ ಕೈ ಜೋಡಿಸ್ತಾ ಇದೆ. ಹಾಗೆ ನೋಡಿದ್ರೆ ಜಪಾನ್ನ ಮಿಲಿಟರಿ ಜವಾಬ್ದಾರಿ ಅಮೆರಿಕದ್ದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಮೆರಿಕದ ಈಗಿನ ನಡೆಯನ್ನ ಗಮನಿಸ್ತಾ ಇರೋ ಜಪಾನ್ ತನ್ನ ರಕ್ಷಣೆಯನ್ನ ತಾನೇ ಮಾಡಿಕೊಳ್ಳೋದಕ್ಕೆ ಹೊರಟಿದೆ. ಇನ್ನು ತೈವಾನ್ ಕೂಡ ಸಾಕಷ್ಟು ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಹೊರಟಿದ್ದು ಚೈನಾದ ಅಗ್ರೆಷನ್ ಅನ್ನ ಎದುರಿಸೋ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ತೈವಾನ್ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕದ ಈ ನಡೆ ಅದರ ಮಿತ್ರರಲ್ಲಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದ್ದು, ಇದು ಅಮೆರಿಕಾಗೆ ಕೂಡ ಒಳ್ಳೆಯದಲ್ಲ ಅನ್ನೋ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಗೆಳೆಯರೆ,
ಅಮೆರಿಕ ಈ ಚೈನಾನ ಎಷ್ಟು ದೂರ ಇಡುತ್ತೋ ಅಷ್ಟು ಅಮೆರಿಕಾಗೆ ಒಳ್ಳೆಯದು. ಈ ಹಿಂದೆ ಸೋವಿಯತ್ ಅನ್ನ ಹಣಿಬೇಕು ಅನ್ನೋ ನಿಟ್ಟಲ್ಲಿ ಚೈನಾನ ಅಮೆರಿಕ ಹತ್ರಕ್ಕೆ ಬಿಟ್ಕೊಳ್ತು. ಅದರಿಂದ ಅಮೆರಿಕಾಗೊಂದಷ್ಟು ಸಹಾಯ ಆಯ್ತು ಅನ್ನೋದು ನಿಜಾನೇ ಆದ್ರೂ ಆ ಸ್ನೇಹದಿಂದ ಅತಿ ಹೆಚ್ಚು ಪ್ರತಿಫಲವನ್ನ ಪಡೆದದ್ದು ಚೈನಾನೇ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅಮೆರಿಕಾದ ನೆರಳಲ್ಲೇ ಚೈನಾ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತ್ಕೊಳ್ತು. ಅದು ಅಮೆರಿಕಾಗೆ ಸವಾಲೆಸೆಯೋ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಇಷ್ಟೆಲ್ಲ ಕಣ್ಣೆದುರಿಗಿದ್ರೂ ಕೂಡ ಅಮೆರಿಕ ಮತ್ತೆ ಚೈನಾನ ಅಪ್ಪಿಕೊಳ್ಳೋದಕ್ಕೆ ಹೊರಟಿರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಕಾಡದೇ ಇರೋದಿಲ್ಲ. ಇನ್ನು ಇಲ್ಲಿ ಮತ್ತೊಂದು ಥಿಯರಿ ಕೂಡ ಇದೆ. ಶತ್ರುವನ್ನು ದೂರ ಇಟ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಅಮೆರಿಕ ಇಂಥದ್ದೊಂದು ನಾಟಕವನ್ನು ಕಟ್ತಾ ಇದೆ. ಯಾವತ್ತೂ ಕೂಡ ಅಮೆರಿಕ ಏನೇ ಮಾಡೋದಕ್ಕೆ ಹೋದ್ರು ಅದರಿಂದ ತನಗೆ ಲಾಭ ಆಗಬೇಕು ಅನ್ನೋದನ್ನ ನೋಡುತ್ತೆ ಹೊರತು ಮತ್ತಿನ್ನೇನನ್ನು ಅವರು ಯೋಚನೆ ಮಾಡೋದಿಲ್ಲ. ಹೀಗಾಗಿ ಅಮೆರಿಕದ ಈ ನಡೆಯ ಹಿಂದೆ ಕೂಡ ಅದರ ಹಿತಾಸಕ್ತಿಗಳೇ ಇವೆ ಅನ್ನೋ ಒಂದು ವಾದ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಅಮೆರಿಕ ಮತ್ತು ಚೈನಾಗಳು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದ್ರೆ ಇವರಿಬ್ಬರ ಕಾರಣದಿಂದ ಅಲ್ಲಿ ತೈವಾನ್ ಬಲಿಪಶು ಆಗಬಾರ್ದು. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೈನಾದ ಅಗ್ರೆಷನ್ ಹೆಚ್ಚಾಗುತ್ತೆ. ಅದು ಆಗ್ನೇಯದ ರಾಷ್ಟ್ರಗಳಿಗೆ ಕೂಡ ಸಮಸ್ಯೆಯನ್ನ ಉಂಟು ಮಾಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇದು ಗೆಳೆಯರೆ ಅಮೆರಿಕ ಮತ್ತು ಚೈನಾದ ನಡುವಿನ ಹೊಸ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.